ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ನಾನು ಕೊಬ್ಬರಿ ಮಿಠಾಯಿ ಮಾಡಿದ್ದೀನಿ. ಕೊಬ್ಬರಿ ಬರ್ಫಿನೂ ಅಂತಾರ, ಕೊಬ್ಬರಿ ಮಿಠಾಯಿನೂ ಅಂತಾರ. ಇದು ಮೆತ್ತಗೆ ಮತ್ತು ಮೃದುವಾಗಿ ಕೊಬ್ಬರಿ ಮಿಠಾಯಿ ಹೆಂಗೆ ಮಾಡೋದಂತೇಳಿ ಇವತ್ತು ತೋರಿಸೀನಿ ರೀ. ಭಾಳ ಮೆತ್ತಗೆ ಬರ್ತಾವೆ ಕೊಬ್ಬರಿ ಮಿಠಾಯಿ, ಬಾಯಲ್ಲಿ ಇಟ್ಟರೆ ಕರಗ್ತಾವು. ಕೊಬ್ಬರಿ ಮಿಠಾಯಿ ಮಕ್ಕಳು ಇಷ್ಟಪಟ್ಟು ತಿಂತಾರ. ಈ ಕೊಬ್ಬರಿ ಮಿಠಾಯಿ ಹೆಂಗೆ ಮಾಡ್ತಾಳೆ ಅಂತೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಯಾರಾದರೂ ಹೊಸದಾಗಿ ನೋಡಾಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಈ ಕೊಬ್ಬರಿ ಮಿಠಾಯಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಈಗ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ಈ ಥರ ಜಾಸ್ತಿ ಏನಾದರೂ ಕಾಯಿಗಳು ಇದ್ವು ಅಂದ್ರೆ ಹಾಗೆ ಇಟ್ವು ಅಂತಂದ್ರೆ ಕೆಟ್ಟು ಹೋಗ್ಬಿಡ್ತಾವು. ಅದಕ್ಕೆ ಈ ಥರ ತುರಿದ್ಬಿಟ್ಟು ಫ್ರೀಝರ್ ಒಳಗೆ ಇಟ್ವಿ ಅಂತಂದ್ರೆ ನೀವು ಒಂದು ತಿಂಗಳಾದ್ರೂ ಕೊಬ್ಬರಿ ಹಿಂಗೆ ಇರುತ್ತೆ. ಯಾವಾಗ ಬೇಕಾದಾಗ ಈಸಿಯಾಗಿ ಅಡುಗೆ ಮಾಡೋ ಮುಂದಾಗ ದಿಢೀರ್ ಅಂತೇಳಿ ತೊಗೊಂಡ್ಬಿಡ್ಬೋದು. ಈ ಥರ ಕೊಬ್ಬರಿ ತುರಿದ್ಬಿಟ್ಟು ಫ್ರೀಝರ್ ಒಳಗೆ ಇಡ್ರಿ, ಏನೂ ಆಗಂಗಿಲ್ಲ ಕೊಬ್ಬರಿ. ನಾನು ಇಲ್ಲಿ ಒಂದು ಕಡಾಯಿ ಒಳಗೆ ಒಂದು ಸ್ವಲ್ಪ ತುಪ್ಪನ, ಒಂದು ಸ್ಪೂನ್ದಷ್ಟು ತುಪ್ಪನ ಹಾಕ್ಕೊಂಡೇನಿ. ಈಗ ನೋಡ್ರಿ, ಒಂದು ಕಪ್ದಷ್ಟು ನಾನು ಕೊಬ್ಬರಿ ತುರಿದಿರೋ ಫ್ರೆಶ್ ಆಗಿರೋ ಕೊಬ್ಬರಿನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋ ಕೊಬ್ಬರಿನ ಒಂದು ಕಪ್ದಷ್ಟು ತೊಗೊಂಡಿನಿ ರೀ ನಾನು. ಈಗ ನೋಡ್ರಿ, ಸ್ವಲ್ಪ ಇದ್ರೊಳಗಿರೋ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಡ್ರೈ ಆಗಬೇಕ್ರಿ. ಅವಾಗಿನವರೆಗೂ ಒಂದು 5ರಿಂದ 6 ನಿಮಿಷದವರೆಗೂ ಇದನ್ನು ಸಣ್ಣ ಉರಿಯೊಳಗೆ ಫ್ರೈ ಮಾಡ್ಕೋಬೇಕ್ರಿ. ಈಗ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಸಕ್ಕರೆನ ಹಾಕ್ಕೊಡ್ರಿ. ಈಗ ಫುಲ್ ಸ್ಮೂತಾಗಿ ಬಾಯಲ್ಲಿಟ್ಟರೆ ಕರಗೋ ಥರ ಆಗ್ಬೇಕಂತಂದ್ರೆ ಹಾಲು ಹಾಕ್ಕೋಬೇಕ್ರಿ. ಇದ್ರೊಳಗೆ ಸ್ವಲ್ಪ ಬಿಸಿ ಇರೋ ಹಾಲು, ಉಗುರು ಬೆಚ್ಚಗಿರೋ ಹಾಲನ್ನು ಹಾಕ್ಕೊಡ್ರಿ. ಇದು ಹೆಂಗಂದ್ರೆ ಸ್ವಲ್ಪ ಹಲ್ವಾ ಥರ ಬರಬೇಕು. ಆ ಹದಕ್ಕೆ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಇದು ಕೊಬ್ಬರಿನ. ಈಗ ನೋಡ್ರಿ, ಇನ್ನೂ ಸ್ವಲ್ಪ ಡ್ರೈನೇ ಐತಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡಿನಿ ನಾನು. ಇದು ಹೆಂಗೆ ಗೊತ್ತಾಗುತ್ತಂದ್ರೆ ಈ ಥರ ಹಲ್ವಾ ಥರನ ಆಗಬೇಕಿದು ಕೊಬ್ಬರಿ. ಅಲ್ಲಿವರೆಗೂ ನಾವು ಮೆತ್ತಗೆ ಬರೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಡ್ರೈ ಆಗೋವರೆಗೂ ಬಿಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಮೆತ್ತಗೆ ಇರೋವಾಗಲೇ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಹಾಲು ಹಾಕ್ಕೊಂಡ್ವಿ ಅಂತಂದ್ರೆ ಬರ್ಫಿ ಎಷ್ಟು ದಿನ ಇಟ್ಟರೂ ಗಟ್ಟಿ ಆಗಂಗಿಲ್ಲ, ಬಾಯಲ್ಲಿಟ್ರೆ ಕರಗೋ ಥರ ಆಗ್ತಾವು. ಇದು ಹೆಂಗೆ ಗೊತ್ತಾಗೈತೆ ಅಂದ್ರೆ ಹಿಂಗೆ ಮುಟ್ಟಿ ನೋಡಿದ ತಕ್ಷಣ ಅಂಟಂಟು ಹಾಕಬೇಕು. ಅದು ಅಂಟಂಟಾಗೈತೆ ಅಂತಂದ್ರೆ ಕೊಬ್ಬರಿ ಮಿಠಾಯಿ ಆದಂಗೆ ಅರ್ಥ. ಈಗ ಒಂದು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಳ್ಳೋಣ್ರಿ. ಈಗ ಬಿಸಿ ಇದ್ದಾಗನ ಈ ಪ್ರೊಸೀಜರ್ ಮಾಡಬೇಕಾಗತ್ತೆ ರೀ. ಯಾಕಂದ್ರೆ ತಣ್ಣಗಾದ್ಮೇಲೆ ಮಾಡಿದ್ವಿ ಅಂದ್ರೆ ಅದು ಗಟ್ಟಿ ಆಗಿಬಿಡ್ತೈತಿ. ಅದಕ್ಕೆ ಒಂದು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಸವರಿ ಆ ಕೊಬ್ಬರಿ ಏನು ಮಾಡ್ಕೊಂಡಿರ್ತೀವಲ್ರಿ ಎಲ್ಲನೂ ಇದ್ರೊಳಗೆ ಹಾಕ್ಕೊಂಡು ಬಿಡ್ಬೇಕ್ರಿ. ಹಾಕ್ಕೊಂಡು ಚಂದಂಗೆ ಸ್ಪ್ರೆಡ್ ಮಾಡಿಬಿಡ್ಬೇಕ್ರಿ. ಇದನ್ನು ಸ್ಪ್ರೆಡ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕ್ರಿ. ತಣ್ಣಗಾದ್ಮೇಲೆ ಹೆಚ್ಚಬೇಕ್ರಿ. ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಚಂದಂಗೆ ಸ್ಪ್ರೆಡ್ ಮಾಡಿಕೊಂಡು ಬಿಸಿ ಇರುತ್ತೆ ನೋಡಿಕೊಂಡು ಮಾಡಿಕೊಡ್ರಿ. ಚಂದಂಗೆ ಸ್ಪ್ರೆಡ್ ಮಾಡಿ ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೇಕ್ರಿ. ಇದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರ. ನಾ ಇದನ್ನು ಬೆಲ್ಲ ಹಾಕಿ ಹೆಂಗೆ ಮಾಡೋದಂತ ಹೇಳಿ, ಕೊಬ್ಬರಿ ಮಿಠಾಯಿ ಬೆಲ್ಲ ಹಾಕಿ ಹೆಂಗೆ ಮಾಡೋದು ಅಂತೇಳಿ ತೋರಿಸಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡಿರಿ. ಈಗ ಆಗೈತ್ರಿ. ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳಕತ್ತೀನಿ ರೀ. ನೋಡಿರಿ, ಕೊಬ್ಬರಿ ಮಿಠಾಯಿ ರೆಡಿ ಆಯಿತು. ಸ್ಮೂತಾಗಿ ಬಾಯಲ್ಲಿಟ್ರನ್ನ ಕರಗ್ತಾವು. ಮಕ್ಕಳು ಇಷ್ಟಪಟ್ಟು ತಿಂತಾರ. ಲಂಚ್ ಬಾಕ್ಸಿಗೆಲ್ಲ ಒಂದೊಂದು ಮಾಡಿ ಹಾಕಿ ಕೊಟ್ವಿ ಅಂತಂದ್ರೂ ಇಷ್ಟಪಟ್ಟು ತಿಂತಾರೆ. ಸೈಡ್ ಡಿಶ್ ಆಗಿ ತಿನ್ಕೊಂಬರ್ತಾರೆ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ.
ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಈ ಕೊಬ್ಬರಿ ಮಿಠಾಯಿನ ಒಂದ್ಸರಿ ಮಾಡಿಕೊಂಡು ನೋಡಿರಿ. ಮೃದುವಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಕೊಬ್ಬರಿ ಮಿಠಾಯಿ ರೆಡಿ ಆಗೈತಿ. ನಮಸ್ಕಾರ, ನಾಳೆ ಸಿಗೋಣ.